ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿರಿಧಾನ್ಯಗಳು ಯಾವ್ಯಾವು, ಅವುಗಳ ಉಪಯೋಗ ಏನು, ಅವುಗಳ ವಿಶೇಷತೆಗಳು ಏನು, ಅವುಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ತಿಳ್ಕೊಳ್ಳೋಣ. ಅಕ್ಕಿ ತಿಂದವ ಹಕ್ಕಿಯ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ನವಣೆ ತಿಂದವ ನವಿಲಿನ ಹಾಗೆ, ರಾಗಿ ತಿಂದವ ನಿರೋಗಿ ಸರ್ವಜ್ಞ. ಈ ಒಂದು ನುಡಿ ಸಿರಿಧಾನ್ಯಗಳ ಸೇವನೆಯ ಮಹತ್ವವನ್ನು ಸಾರಿ ಹೇಳುತ್ತೆ. ಜೋಳ, ರಾಗಿ, ನವಣೆ, ಸಾಮೆ, ಬರಗು, ಊದಲು, ಕೋರಲೆ, ಹಾರಕಗಳಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರೋದ್ರಿಂದ ಇವುಗಳನ್ನು ಪೋಷಕಾಂಶಗಳ ಖಜಾನೆ ಅಂತ ಪರಿಗಣಿಸಿ ಸಿರಿಧಾನ್ಯಗಳು ಅಂತ ಕರೀತಾರೆ. ಇವುಗಳನ್ನು ಕಿರುಧಾನ್ಯಗಳು, ತೃಣಧಾನ್ಯಗಳು ಅಂತಲೂ ಕರೆಯೋದು ವಾಡಿಕೆ. ಇನ್ನು ಇದರ ವಿಶೇಷತೆಗೆ ಬಂದರೆ ಭತ್ತ, ಗೋಧಿ ಮುಂತಾದ ಏಕದಳ ಧಾನ್ಯಗಳಿಗೆ ಹೋಲಿಸಿದಾಗ ಸಿರಿಧಾನ್ಯಗಳು ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅಧಿಕ ನಾರಿನಾಂಶ ಹೊಂದಿರೋ ಆಹಾರ ಇದಾಗಿರೋ ಕಾರಣ ಇಂದಿನ ಕಾಲದಲ್ಲಿ ಹೆಚ್ಚು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದರು ಊಟದಲ್ಲಿ ಹೆಚ್ಚಾಗಿ ಇದನ್ನೇ ಬಳಸ್ತಾ ಇದ್ರು. ಲವಣಗಳು ಹಾಗೂ ಜೀವಸತ್ವಗಳನ್ನು ಹೊಂದಿರುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀಡುತ್ತೆ. ಸಿರಿಧಾನ್ಯಗಳು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ದಿವ್ಯೌಷಧಿಯಾಗಿದೆ. ಅವುಗಳನ್ನು ತಿಳ್ಕೊಳ್ಳೋಣ ಬನ್ನಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ರಾಗಿ. ರಾಗಿ ತಿಂದವನಿಗೆ ರೋಗವಿಲ್ಲ, ಈ ಮಾತು ರಾಗಿಯ ಮಹತ್ವವನ್ನು ಸಾರಿ ಹೇಳುತ್ತೆ. ರಾಗಿ ಒಂದು ಉತ್ತಮ ಪೌಷ್ಟಿಕ ಆಹಾರ. ರಾಗಿ ಮುದ್ದೆ ಸಾಕಷ್ಟು ಜನರ ನೆಚ್ಚಿನ ಆಹಾರ ಕೂಡ ಹೌದು. ಇಂದಿನ ಕಾಲದಲ್ಲಿ ಬಡವರ ಮನೆ ಊಟ ಅಂತಾನೆ ಪ್ರಸಿದ್ಧಿ ಹೊಂದಿದ್ದ ರಾಗಿ ಇತ್ತೀಚೆಗೆ ಸರ್ವರ ಆಹಾರ ಆಗ್ತಾ ಇದೆ. ಕ್ಯಾಲ್ಸಿಯಂ, ಐರನ್, ಅಬ್ಯುಂಡೆಂಟ್ ಪ್ರೋಟೀನ್ ಅಂಶ ರಾಗಿಯಲ್ಲಿದೆ. ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುವ, ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕಡಿಮೆಗೊಳಿಸುವ, ಮೂಳೆಗಳನ್ನು ಗಟ್ಟಿಗೊಳಿಸುವ ಶಕ್ತಿ ರಾಗಿಗಿದೆ. ರಾಗಿ ಸೇವನೆಯಿಂದ ಬಾಣಂತಿಯರಲ್ಲಿ ಎದೆಹಾಲು ಉತ್ಪಾದನೆ ಕೂಡ ಹೆಚ್ಚುತ್ತೆ. ತಾರುಣ್ಯವನ್ನು ಜೋಪಾನವಾಗಿಡುವ ಜೋಳ. ವಯಸ್ಸಾದರೂ ತರುಣರಂತೆ ಇರಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಆಸೆ. ಜೋಳದಲ್ಲಿ ಆಕ್ಸಿಡೆಂಟ್ ಅಂಶ ಹೆಚ್ಚು ಇರೋದ್ರಿಂದ ಅದನ್ನು ತಿನ್ನೋದ್ರಿಂದ ತಾರುಣ್ಯವನ್ನು ಉಳಿಸ್ಕೊಳ್ಬಹುದು. ಡಯಾಬಿಟೀಸ್, ಹೃದಯ ಕಾಯಿಲೆ ಸಂಬಂಧಿ ಮತ್ತು ಕ್ಯಾನ್ಸರ್ ಅನ್ನು ಹತೋಟಿಗೆ ತರುತ್ತೆ. ಚರ್ಮ ರೋಗಗಳಿಗೆ ರಾಮಬಾಣ ಬರಗು. ಇದನ್ನು ಪ್ರೋಸೋಮಿಲೆಟ್ ಅಂತ ಕರೀತಾರೆ. ಬರಗನ್ನ ಖನಿಜಗಳ ಆಹಾರ, ಮಿನರಲ್ ಫುಡ್ ಅಂತ ಕರೀತಾರೆ. ಫಾಸ್ಫರಸ್, ಕ್ಯಾಲ್ಸಿಯಂ, ಮ್ಯಾಂಗನೀಸ್ ಆ್ಯಂಡ್ ಮೆಗ್ನೀಷಿಯಂ ಮುಂತಾದ ಖನಿಜಾಂಶಗಳು ಇದರಲ್ಲಿದೆ. ಇದು ಚರ್ಮ ರೋಗಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಿಂದ ಕೊಲೆಸ್ಟ್ರಾಲ್, ಡಯಾಬಿಟೀಸ್ ಅನ್ನು ನಿಯಂತ್ರಿಸಬಹುದು. ಇದರಲ್ಲಿ ವಿಟಮಿನ್ ಬಿ ಅಧಿಕ ಪ್ರಮಾಣದಲ್ಲಿದೆ. ಬೊಜ್ಜು ತಡೆಗೆ ಸಜ್ಜೆ. ಇದನ್ನು ಔಟ್ಫಿಟ್ ಅಂತ ಕರೀತಾರೆ. ಬೊಜ್ಜು ಮತ್ತು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಜ್ಜೆ ಸಹಕಾರಿ. ಕ್ಯಾನ್ಸರ್, ಮೈಗ್ರೇನ್ ಅಂದರೆ ತಲೆನೋವು, ಕಿಡ್ನಿ ಸ್ಟೋನ್ ಸಂಭವವನ್ನು ಕಡಿಮೆ ಮಾಡುವ ಸಾಮರ್ಥ್ಯ ಸಜ್ಜೆಗಿದೆ. ಹೀಗೆ ಮುಟ್ಟಿನ ಸಮಸ್ಯೆಗೆ ಸಾಮೆ, ಮಧುಮೇಹವನ್ನು ಹತೋಟಿಗೆ ತರುವ ನವಣೆ, ರಕ್ತ ಶುದ್ಧೀಕರಿಸುವ ಆರಕ, ರಕ್ತದೊತ್ತಡ ನಿಯಂತ್ರಣಕ್ಕೆ ಕೋರಲೆ, ರಕ್ತಹೀನತೆ ಇರುವವರಿಗೆ ಊದಲು. ಹೀಗೆ ನಮ್ಮ ಇತ್ಯಾದಿ ಆರೋಗ್ಯದ ಸಮಸ್ಯೆಗಳಿಗೆ ಸಿರಿಧಾನ್ಯಗಳು ಎಷ್ಟೋ ಉಪಯೋಗಕಾರಿಯಾಗಿವೆ. ಎಷ್ಟೋ ಜನಕ್ಕೆ ಇದರ ಮಹತ್ವ ಗೊತ್ತೇ ಇರುವುದಿಲ್ಲ. ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯಗಳ ಮಹತ್ವ ಹೆಚ್ಚಾಗಿದೆ. ಸಿರಿಧಾನ್ಯಗಳ ಮಹತ್ವವನ್ನು ತಿಳಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.